ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳದಲ್ಲಿ ಜಿಂಕೆ ಕಾಟ ತಪ್ಪಿಸಲು ಚಳಿಗಾಲದ ಅಧಿವೇಶನದಲ್ಲಿ ಚರ್ಚಿಸಿ ಜಿಂಕೆ ವನ ಸ್ಥಾಪನೆಗೆ ಮುಂದಾಗಬೇಕು ಸಿಎಂ ಸಿದ್ದರಾಮಯ್ಯ ರೈತರ ಆಗ್ರಹ. ನೋಡಿ, ಒಂದ್ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ. ಹೊಲಕ್ಕೆ ನುಗ್ಗಿ ಸಾಲು ಸಾಲಾಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳ ಕಾಟದಿಂದ ಬೇಸತ್ತಿರುವ ರೈತರು ಈ ಜಿಂಕೆಗಳು ಹೊಲಕ್ಕೆ ಬರದಂತೆ ತಡೆಯಲು ಹೊಲದ ಸುತ್ತೋಲೆ ಕಟ್ಟಿಗೆ ಕಂಬವನ್ನು ಹಾಕಿ ಕಂಬಕ್ಕೆ ಪ್ಲಾಸ್ಟಿಕ್ ದಾರದಿಂದ ಬಲೆ ಹಾಕಿ ಹರಸಾಹಸ ಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಕಂದೂರು ತಾಲೂಕಿನ ಎರೆಹಂಚನಾಳ ಬಳಿ ಕೃಷ್ಣ ಮೃಗ, ಜಿಂಕಾರ, ಲಾಂಗ್ ಜಾಪರ್ 3 ಜಾತಿಯ ಜಿಂಕೆಗಳ ಕಾಟಕ್ಕೆ ಬೆಳೆನಾಶವಾಗಿದೆ. ಬೆಳೆ ಉಳಿಸಿಕೊಳ್ಳಲು ಹಗಲಿರುಳು ರಾತ್ರಿ ಎನ್ನದೆ ರೈತರು ಹೊಲದಲ್ಲಿ ಗುಡಿಸಲು ಹಾಕಿಕೊಂಡು ಕಣ್ಣಿಗೆ ನಿದ್ದೆ ಇಲ್ಲದೆ ನಿದ್ದೆಗೆಟ್ಟು ಜಿಂಕೆಗಳನ್ನ ಕಾಯಲು ಹೊಲದಲ್ಲಿಯೇ ಕಾಲ ಕಳೆಯುತ್ತಾರೆ. ಜಿಂಕೆ ಕಾವಲು ಮಾಡ್ತಾ ಇದ್ದಾರೆ. ಈ ಜಿಂಕೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನ ರಕ್ಷಿಸುವಂತೆ ರೈತರು 2009ರಿಂದ ಇಲ್ಲಿಯ ತನಕ ಅರಣ್ಯ ಇಲಾಖೆ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಸ್ಥಳೀಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರಿಗೆ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಉತ್ತರ ಕರ್ನಾಟಕದ 8 ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಜಿಂಕೆ ವನ ನಿರ್ಮಾಣ ಮಾಡಲು ಮುಂದಾಗಲಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 8 ಜಿಲ್ಲೆಯ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಸದನದಲ್ಲಿ ಇದ್ರೂ ಕೂಡ ಜಿಂಕೆ ನಿರ್ಮಾಣಕ್ಕೆ ಒಬ್ಬರು ಕೂಡ ಧ್ವನಿ ಎತ್ತಿ ಮಾತನಾಡಲಿಲ್ಲ. ಇವರಿಗೆ ಜಿಂಕೆ ಕಾಟ ಗೊತ್ತಿದ್ದು ಗೊತ್ತಿಲ್ಲದೆ ಜಾಣ ಕುರುಡರಂತೆ ಕುಳಿತಿರುವ ಇಂತಹ ಜನಪ್ರತಿನಿಧಿಗಳ ಕಾರಣದಿಂದಾಗಿ ಕೊನೆಗೆ ಉತ್ತರ ಕರ್ನಾಟಕದ ರೈತರಿಗೆ ಜಿಂಕೆ ವನ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ. ಈಗ ರಾಜ್ಯಾದ್ಯಂತ ಉತ್ತರ ಕರ್ನಾಟಕದಾಗ ಜಿಂಕೆ ಹಾವಳಿ ಹೆಚ್ಚೈತಿ. ಎಲ್ಲರಿಗೆ ಒಂದು ಮನವಿ ಕೊಟ್ಟು ಎಷ್ಟಂದ್ರೆ 2009ರಿಂದ ಈಗ ಸತತವಾಗಿ ರೈತ ಸಂಘ ಲೆಟರ್ ಕೊಡೋದಾಯ್ತು, ಎಲ್ಲ ಆಯ್ತು, ಹೋರಾಟ ಮಾಡೋದಾಯ್ತು, ಎಲ್ಲ ಮುಗೀತು. ಈಗ ಜಿಂಕೆ ಏನಾಗತ್ತಂದ್ರೆ ಕೆಲವೊಬ್ರು ಜಿಂಕೆ ಹಾವಳಿ ಸಲುವಾಗಿ ರೈತರು ಹೊಲ ಅದನ್ನ ಬಿಟ್ರೆ ಇಲ್ಲ ಕೆಲವೊಬ್ರು ಹೊಲ ಕಾಯಕ ಶಾಲಿ ಹುಡ್ರನ್ನ ಏನೈತಿ ಇವತ್ತು ಬಂದ್ಗಳೇನ ಶಾಲಿಂದ ಬಿಟ್ಟು ಶಾಲೆ ಯಾವಾಗ ಬಿಡ್ತಿ ಅಂತ ಕಾಯ್ಕಂತಿದ್ ಶಾಲಿ ಬಿಟ್ಟುಗಳೇನ ಜಿಂಕೆ ಕಾಯಕ್ ಹೊಲಕ್ ಕಳಿಸ್ತಾರ. ಇವತ್ತು ಹಗಲಿ ರಾತ್ರಿ ಕೂಡ ಏನಾಗತ್ತಂದ್ರ ಜಿಂಕಿ ವಿಪರೀತ ಕಾಟ ಆಗಿ ಇರೋದ್ರಿಂದ ರೈತರಿಗೆಲ್ಲರಿಗೆ ಸಮಸ್ಯೆ ಐತಿ. ಜಿಂಕಿ ವನ ಮಾಡ್ಬೇಕಂತ ಎಷ್ಟೋ ಸಲ ಮನವಿ ಕೊಟ್ಟಿವಿ. ಬೆಳಗಾವಿ ದೇಶದಲ್ಲಿ ಚರ್ಚೆ ಮಾಡ್ರಿ ಅಂತ ಹೇಳಿದ್ರು. ಅವರು ಇನ್ನು ಇವತ್ತು ಎಷ್ಟೋ ವರ್ಷ ಆದ್ರೂ ಯಾರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ. ಈಗ ಅದಕ್ಕೆ ಬೆಳಗಾವಿ ದೇಶದಲ್ಲಿ ಒಬ್ರು ಇವತ್ತೇನೈತಿ ಸಂಸದರು ಅದಾರ, ಇವತ್ತು ವಿರೋಧ ಪಕ್ಷ ನಾಯಕರು ಅದಾರ, ಇವತ್ತು ಹಾಲಿ ಸಚಿವರು, ಹಾಲಿ ಸಂಸದರು, ಮುಖ್ಯಮಂತ್ರಿ ಎಲ್ಲರೂ ಅದಾರ. ಇವತ್ತು ಏನ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಜಿಂಕಿ ವನನ್ನ ನಿರ್ಮಾಣ ಮಾಡೋಂತ ವ್ಯವಸ್ಥೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸರ್ಕಾರ ಸೇರಿ ಮಾಡ್ಬೇಕಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ತೀನಿ. ಧನ್ಯವಾದ. ಹೌದು, ಈಗಲಾದರೂ ಕಾಲ ಮಿಂಚಿಲ್ಲ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ 8 ಜಿಲ್ಲೆಯ ರೈತರ ಸಂಕಷ್ಟವನ್ನ ಈಡೇರಿಸಲು ಮುಂದಾಗಬೇಕು. ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನಪ್ರತಿನಿಧಿಗಳು, ಸಚಿವರು, ಸಂಸದರು ಸೇರಿಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಚರ್ಚೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಜಿಂಕೆ ವನ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಬೇಕು ಅಂತ ಗುಡೇನಕಟ್ಟಿ ಗ್ರಾಮದ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಆಗ್ರಹ ಮಾಡಿದ್ದಾರೆ. 8 ಜಿಲ್ಲೆದಾಗ ಜಿಂಕಿಗಳ ಕಾಟ ಮಿತಿಮೀರೈತಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸ್ತಾಯಿಲ್ಲ. ಅವನು ಅವಕ್ಕೊಂದು ಇರಾಕೊಂದು ತಾಣಾರ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅರಣ್ಯಕ್ಕೆ ಬಿಡ್ಬೇಕು. ಆ ಕೆಲಸ ಮಾಡೋಲ್ರ. ಹೆಂಗೆ ನಾವು ಪದೇ ಪದೇ ಮನವಿ ಕೊಡ್ತೀವಿ, ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತೊಗೊತಾನೆ ಇಲ್ಲ. ಸಂಬಂಧಪಟ್ಟ ಈಗ ನೋಡ್ರಿ, ಸಾಕಷ್ಟು ಅದರ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಪರಿಹಾರ ಬಂದಿರ್ತೈತಿ. ಆ ಪರಿಹಾರ ಎಲ್ಲಿ ಹೋತ ಅನ್ನೋದು ಗುರ್ತಾಗೋಲ್ದು. ಈ ರೀತಿ ಜಿಂಕಿಗಳ ಹಾವಳಿ ಜಾಸ್ತಿ ಆಗ್ಬಿಡತ್ತೆ ನೋಡ್ರಿ. ಅಲ್ಲಿ ಸುಮ್ಮನೆ ಓಡಾಡ್ತಾವೆ ಹೊಲ ತುಂಬನು. ನಾವು ಯಾರನ್ನ ಕೇಳೋಣ್ರಿ? ಸರ್ಕಾರ ಬಿಟ್ರೆ ರೈತರಿಗೆ ಬರೇ ಒಂದಲ್ಲ ಒಂದು ಹಾನಿ ಹಾಕ್ಕೊಂತಾನೆ ಬರತ್ತೆ. ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ, ಒಮ್ಮೆ ಮಳೆಯಾಗಿ ಹಾನಿ, ಈ ಚಿಗರಿ ಕಾಟದ ಹಾನಿ. ಹೀಗಾಗಿ ರೈತ ಸಹಾಯಕತನ ರೈತನ ಉಳಿಸ್ಬೇಕಂದ್ರೆ ಶೀಘ್ರ ರೈತರಿಗೆ ಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಕೊಡ್ತೀನಿ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು 2010ರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ವನಕ್ಕಾಗಿ 50 ಲಕ್ಷ ರೂಪಾಯಿ ಅನುದಾನ ಘೋಷಿಸಲಾಗಿತ್ತು. ಆದರೆ 50 ಲಕ್ಷ ರೂಪಾಯಿ ಅನುದಾನ ಏನಾಯಿತು ಅಂತ ರೈತರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಿಂಕೆ ಕಾಟಕ್ಕೆ ಒಳಗಾದ ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ 8 ಜಿಲ್ಲೆಗಳ ರೈತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವ ಜಿಲ್ಲೆಯಲ್ಲಿ ಜಿಂಕೆ ವನ ಭಾಗ್ಯ ಸಿಕ್ಕಿಲ್ಲ ಅಂದ್ರೆ ಇಂತಹ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ 8 ಜಿಲ್ಲೆಯ ರೈತರಿಂದ ಮತ ಹಾಕಿ ಆರಿಸಿ ತಂದಿರುವಂತಹ ರೈತರನ್ನೇ ಕಡೆಗಣಿಸಿರುವ ಇಂತಹ ಜನಪ್ರತಿನಿಧಿಗಳು, ಸಚಿವರು, ಸಂಸದರು 8 ಜಿಲ್ಲೆಯಲ್ಲಿ ಇದ್ರೂ ಕೂಡ ಸತ್ತಂತೆ ಅಂತ ಸ್ಥಳೀಯ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದ್ದಾರೆ.
ಈ ಸರ್ಕಾರ ಬಂದಾಗಿನಿಂದ ಯಾವ ಜಿಲ್ಲೆಯಲ್ಲೂ ಜಿಂಕೆವನ ನಿರ್ಮಾಣ ಮಾಡಲಿಲ್ಲ. ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಸಿಕ್ಕಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ. ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡಬೇಕು. ಜಿಂಕೆ ತಿಂದಿರುವ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು. ಇಲ್ಲವಾದರೆ ಜಿಲ್ಲೆಯಲ್ಲಿ ಒಂದು ಜಿಂಕೆವನ ನಿರ್ಮಾಣ ಮಾಡಬೇಕು. ಸರ್ಕಾರ ಯಾವುದೂ ಮಾಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಆದ ಶರಣಪ್ಪ ತಿಮ್ಮಾಪುರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ